ಇದೆರಡನ್ನ ಕೂಡಿದ್ರೆ ಇಲ್ಲಿ ಬರಬೇಕು. ಇದು ಕರೆಕ್ಟಾ? ಹಳೆ ಮೆಥಡ್ ಮಾಡೋಣ, ಬಂತಂದರೆ ಟ್ರೈ ಮಾಡೋಣ. ಇದು ಬೇರೆ ಥರ ಇದೆ. 27 + 19 ಎಷ್ಟಾಯಿತು? 27 19 ಕೂಡೋದು ಹೆಂಗೆ? ಸಿಂಪಲ್ ಆಗಿ 7 2 ಎಷ್ಟು? 7 2 ಎಷ್ಟು? 7 2 46. ಕನ್ನಡ ಮೀಡಿಯಂ, ಇಂಗ್ಲೀಷ್ ಮೀಡಿಯಂ ಅಲ್ಲ. 46 ಅನ್ನಕ್ಕೆ ಇಂಗ್ಲೀಷ್ ಮೀಡಿಯಂನಲ್ಲಿ ಏನು ಹೈ ಲೆವೆಲ್ ಯಾರೂ ಹೋಗಿಲ್ಲ. ಹೋದ್ರೆ 100ರಲ್ಲಿ 4 ಜನ ಹೋಗಿರ್ಬೋದು. ಹೈ ಲೆವೆಲಲ್ಲಿ ಹೋಗಿರೋಲ್ಲ ಕನ್ನಡ ಮೀಡಿಯಮ್ ಗೌರ್ಮೆಂಟ್ ಸ್ಕೂಲ್ನವ್ರೆ. ಅಷ್ಟು ಕನ್ನಡ ಕಲ್ತ್ಕೊಳ್ರಿ, ಆಯ್ತಾ? ಇಂಗ್ಲೀಷಲ್ಲಿ ಏನೂ ಇಲ್ಲ. ತುಂಬ ಜನ ಅನ್ಕೊಂಡ್ಬಿಟ್ಟಿದ್ದಾರೆ ಇಂಗ್ಲೀಷ್ ಮೀಡಿಯಮಲ್ಲಿ ಇದ್ದರೆ ಇಂಗ್ಲೀಷ್ ಕಲ್ತ್ಕೊಂಡ್ಬಿಟ್ರೆ, ಇಂಗ್ಲೀಷ್ ಕಲ್ತ್ಕೊಂಡ್ರೆ ಏನೂ ಆಗೋದಿಲ್ಲ. ಪ್ರಪಂಚನ ಉದ್ಧಾರ ಆಗಲ್ಲ. ಫಸ್ಟ್ ಆಫ್ ಆಲ್ ನಮ್ಮ ದೇಶ ಉದ್ಧಾರ ಇನ್ನೂ ಆಗೇ ಇಲ್ಲ. ಇನ್ನೆಲ್ಲ ನಾವು ಹೋಗಿ ಇಂಗ್ಲೀಷ್ ಕಮ್ಯುನಿಕೇಷನ್ ಮಾಡ್ಬೇಕಾದ್ರೆ ಇಂಗ್ಲೀಷ್ ಕಲಿಬೇಕು ಅಷ್ಟೇ. ಉಪ್ಪಿನಕಾಯಿ ಇದ್ದಂಗೆ ಅದೇ ಅಷ್ಟೇ. ಅದು ಇಂಗ್ಲೀಷ್ ನಿಮ್ಮ ಜೀವನ ಅಲ್ಲ. ತುಂಬ ಜನ ಅನ್ಕೋತಾರೆ ನನಗೆ ಇಂಗ್ಲೀಷ್ ಬರಲ್ಲ, ಕೆಲಸ ಸಿಗಲ್ಲ. ಅದು ನಿಮ್ಮ ತಪ್ಪು ಕಲ್ಪನೆ. ಬೇರೆ ಎಷ್ಟೋ ದೇಶದಲ್ಲಿ ಇಂಗ್ಲೀಷ್ ಮಾತಾಡಲ್ಲ, ಅವಶ್ಯಕತೆ ಇಲ್ಲ. ನಮ್ಮವ್ರಿಗೆ ಇಲ್ಲಿ ಸ್ವಲ್ಪ ಹುಚ್ಚಿಳಿದಿದೆ, ಅದಕ್ಕೆ ಇಂಗ್ಲೀಷಿಗೆ ಹೋಗ್ತಾರೆ. ಅದೇದಲ್ವಾ? ಇಂಗ್ಲೀಷ್ ಇಂಪಾರ್ಟೆಂಟ್ ಅಲ್ಲ. ನಾಳೆ ನೀನು ಹೋಗಿ ಮನೆ ಬಾಡಿಗೆ ಕಟ್ಟಬೇಕಾದ್ರೆ ನಾನು ಇಂಟರ್ನ್ಯಾಷನಲ್ ಸ್ಕೂಲಲ್ಲಿ ಓದಿದ್ದೀನಿ, ಬಾಡಿಗೆ ಕಟ್ಟಲ್ಲ ಅಂದರೆ ಏನು ಓನರ್ ಬಿಟ್ಬಿಡ್ತಾನ? ಸಾಮಾನ್ಯತೆಯಲ್ಲಿ ಹೊರ ಬಿಸಾಕ್ತಾನೆ. ಅದೇ ನೀನು ಕೂಲಿ ಮಾಡಿ ಕರೆಕ್ಟ್ ಟೈಮಿಗೆ ನೀನು ಬಾಡಿಗೆ ಕಟ್ಟು, ಕನ್ನಡ ಮೀಡಿಯಮಲ್ಲಿ ಇದ್ರೂ ಅವಾಗೇನು ಮಾಡ್ತಾನೆ? ಇದಪ್ಪ ಅಂತ. ಇದನ್ನು ಫಸ್ಟ್ ಬಿಡ್ರಿ, ನಿಮ್ಮ ತಲೆಗಿನ ತೆಗೆದಾಕ್ರಿ. ಅಮೇರಿಕದಲ್ಲಿರೋರು ಕನ್ನಡಿಗರು ಯಾರಿಗೂ ಇಂಗ್ಲೀಷ್ ಮಾತಾಡಲ್ಲ, ಅದು ಗೊತ್ತಾ ನಿಮಗೆ? ಅಮೇರಿಕದಲ್ಲಿ ಯಾರಿದಾರಲ್ಲ, ಇಲ್ಲಿಂದ ಹೋಗಿರೋರು, ಅಲ್ಲಿ ಇಂಗ್ಲೀಷ್ ಮಾತಾಡಲ್ಲ. ಇಂಗ್ಲೀಷ್ ಮಾತಾಡಿದ್ರೆ ಅವ್ರಿಗೆ ಫೈನ್ ಹಾಕ್ತಾರೆ. ಕನ್ನಡನೇ ಮಾತಾಡ್ಬೇಕಲ್ಲಿ. ಇಲ್ಲೇ ಹುಟ್ಟು ಬೆಳೆದಿರ್ತಾರೆ, ಕೆಲವರು ಹಳ್ಳಿಯಿಂದ ಬಂದಿರ್ತಾರೆ, ಕೆಲವರಿಗೆ 5 ಪೈಸೆ ನಾಲೆಜ್ ಇರಲ್ಲ, ಎಲ್ಲ ಇಂಗ್ಲೀಷ್ ಮಾತಾಡ್ತಾರೆ. ಏನೋ ಟ್ರೈ ಮಾಡ್ತಾರೆ ಇಂಗ್ಲೀಷಲ್ಲಿ, ನನಗೆಲ್ಲ ಅಂಥವ್ರಿಗೆ ಏನೂ ಗೊತ್ತಿರಲ್ಲ, ಆಯ್ತಾ? ಸ್ವಚ್ಛವಾಗಿ ಯಾರು ಕನ್ನಡ ಮಾತಾಡ್ತಾರಲ್ಲ ಭಾಷಣದಲ್ಲಿ ನೋಡ್ರಿ, ಸ್ವಚ್ಛವಾಗಿ ಯಾರು ಕನ್ನಡ ಇವತ್ತಿಂದ ಅಬ್ಸರ್ವ್ ಮಾಡ್ರಿ. ಸ್ವಚ್ಛವಾಗಿ ಭಾಷಣದಲ್ಲಿ 100ಕ್ಕೆ 5-10% ಏನಾದ್ರು ಇಂಗ್ಲೀಷ್ ಸೇರಿಸಿ ಮಾತಾಡ್ತಾ ಇದ್ರೆ ಅವರಿಗೆ ಪರ್ಫೆಕ್ಟಾಗಿ ಇಂಗ್ಲೀಷ್ ಬರುತ್ತೆ ಅಂತ ಅರ್ಥ. ಫುಲ್ ಮಾತಾಡ್ಬೇಕಾದ್ರೆ ಸೆಂಟಿಗೆ ಜಾಸ್ತಿ ಇಂಗ್ಲೀಷ್ ಸೇರಿಸಿ ಮಾತಾಡ್ತಾರಲ್ಲ, ಅವ್ರು ಇಂಗ್ಲೀಷ್ ಬರಲ್ಲ ಅಂತ ಅರ್ಥ. ಯಾರು ಬೇಕಾದ್ರೆ ಚೆಕ್ ಮಾಡಿ. ಬೇರೆ ಇಂಟರ್ವ್ಯೂನಲ್ಲಿ ಏನಾರು ಹೇಳ್ಬೇಕಾದ್ರೆ ಹೇಳ್ತಾರೆ ನಾನು ಇಂಗ್ಲೀಷ್ ಬರಲ್ಲ ಅಂತ, ಅವರೇ ಹೇಳ್ತಾರೆ. ಕೇಳಿಸ್ಕೊಡಿ, ಅಬ್ಸರ್ವ್ ಮಾಡಿದ್ರೆ ಇವತ್ತಿಂದ. ಸಂತೋಷ್ ಹೆಗಡೆ ಗೊತ್ತಾ ನಿಮಗೆ? ಸಂತೋಷ್ ಹೆಗಡೆ ಗೊತ್ತಾ? ಎಷ್ಟು ಜನ ಗೊತ್ತಾ? ಕೇಳೇ ಇಲ್ಲ. ಲೋಕಾಯುಕ್ತರು ಅವ್ರು ಎಷ್ಟು ಓದಿದ್ದಾರೆ, ಎಷ್ಟು ನಾಲೆಜ್ ಇದೆ, ಅವ್ರು ಕನ್ನಡದಲ್ಲಿ ಜಾಸ್ತಿ ಮಾತಾಡ್ತಾರೆ, ಇಂಗ್ಲೀಷ್ ಮಾತಾಡಲ್ಲ. ಗೊತ್ತಾಯ್ತಾ? ಎಲ್ಲರೂ ಎದ್ದು ನೋಡ್ತಿರಲ್ಲ ಬಿಗ್ ಬಾಸ್, ಸುದೀಪ್ ಗೊತ್ತಲ್ವಾ? ಸುದೀಪ್ ನನ್ನ ಥರನೇ ಇಂಜಿನಿಯರು. ಸುದೀಪ್ ಇಂಗ್ಲೀಷ್ ಬರ್ತದೆ, ಇಂಜಿನಿಯರ್ ಸುದೀಪ್, ಗೊತ್ತಾಯ್ತಾ? ಆದರೂ ಅವರು ಕನ್ನಡ ಎಷ್ಟು ಕ್ಲೀನಾಗಿ ಮಾತಾಡ್ತಾರೆ. ಗೊತ್ತೋಗ್ತೀನಾ? ಹಿಡಿದಾಗ ಫಸ್ಟು ಜೀವನ ಮಾಡೋದು ಕಲ್ತ್ಕೊಡ್ರಿ. ಇಂಪಾರ್ಟೆಂಟ್ ಏನಿದೆ ಅದನ್ನು ತಿಳಿಯಿರಿ. ಕೆಲಸಕ್ಕೆ ಹೋದ್ರೆ ಮಾತಾಡಬೇಡಿ. 7 2 14 ಯಾಕೆ ಅಂದರೆ ಇಲ್ಲಿ 7 ಇದೆ, ಇಲ್ಲಿ 7 ಇದೆ, ಕರೆಕ್ಟಾ? 14 ಇಲ್ಲಿ ಎಷ್ಟು ಉಳಿತು? ಅವಾಗ 2 ಉಳಿತು. 14ಗೆ 2 ಸೇರಿಸಿದ್ರೆ ಎಷ್ಟು? 16. ದಸ್ಕ 1 1 1 2 2 4 46. ಹಿಂಗೆ ಕಲ್ತ್ಕೋಬೇಕು. 7 ಇಟ್ಕೊಂಡು 9 ಇಟ್ಕೊಂಡು ಹಿಂಗೆ ಮಾಡಿದ್ರೆ ಟೈಮ್ ಆಗುತ್ತೆ. ಸಿಂಪಲ್ ಹಿಂಗೆ ಮಾಡಿ. 46ಅನ್ನ ನಾವು ಅಲ್ಲ ಆಗಲೇ ಮಾಡ್ದಂಗೆ 3ರಿಂದ ಮಾಡಿದ್ರು 6 3 18 ದಸ್ಕ 1 6 4 4 3 12 1 13 138 86 ಮ್ಯಾಚ್ ಆಗ್ತಾ ಇಲ್ಲ. 48ಅನ್ನ 27 ಮೈನಸ್ ಮಾಡಿದ್ರೆ 19 ಬರುತ್ತಾ? ಮಾಡಪ್ಪ ನೋಡೋಣ. ನೋಡೋಣ, 68ಅನ್ನ 27 ಮೈನಸ್ ಮಾಡ್ಬೇಕಂತ ಮಾಡು. ಎಷ್ಟು ಬಂತು? 8ರಲ್ಲಿ 4ರಲ್ಲಿ ಪ್ರಯತ್ನ ಮಾಡಿ ತಪ್ಪಂತ ಇಲ್ಲ. ಹಿಂಗೆ ಉಲ್ಟಾ ಸೀದಾ ಯೋಚನೆ ಮಾಡಿದ್ರೆ ಐಡಿಯಾ ಬರುತ್ತೆ. ಆದರೆ ಇಲ್ಲಿ ಲೆಕ್ಕ ಮಾಡಿರೋದೇ ಬೇರೆ ಥರ. 68 + 27 7 2 14 1 15 ದಸ್ಕ 1 ನೆಕ್ಸ್ಟ್ 2 ಅಲ್ವಾ? 6 7 8 1 9 95 ಬಂದಿದೆ. ಇದನ್ನ ಹೆಂಗ್ ಮಾಡಿದಾನೆ ಅಂದ್ರೆ 5ರಿಂದ ಭಾಗ ಮಾಡಿದಾನೆ. ಭಾಗ ಮಾಡೋದು ಗೊತ್ತಾ? 5 1 ಎಷ್ಟು ಉಳಿತಿಲ್ಲಿ?
ಹಾ 4 ಉಳಿತು. 5 1 5 9ರಲ್ಲಿ 5 ಹೋದ್ರೆ 4 ಉಳಿತು. ಎಷ್ಟಾಯ್ತು ಅವಾಗ? 45 ಆಯ್ತು. ಅವಾಗ ನೆಕ್ಸ್ಟ್ ಎಲ್ಲಿಂದ ಹೋಗುತ್ತೆ? 5 9 45. ಏನ ನಿಮ್ಮ ಪ್ರಾಬ್ಲಮ್? 2 ನಿಮಿಷ ಇರು. ಜಲ್ದಿ ಕ್ಲೋಸ್ ಮಾಡಿ. ಕ್ಲಿಯರ್ ಆಯ್ತಲ್ಲ? ಇದು ಈ ತರ ಮೆಥಡ್ ಬಂದಿದೆ. ಇದನ್ನ ಸೇರಿಸಿ ಯಾವುದೋ ಒಂದು ಸಂಖ್ಯೆಯಿಂದ ಭಾಗ ಮಾಡ್ತಾರೆ. ಆಗ 19 ಬಂತು. ಇಲ್ಲಿ ನಾವು ಹಂಗೆ ಮಾಡ್ಬೋದು. ಕ್ವಶನ್ ಇಲ್ಲಿದೆ ಅಲ್ವಾ? ಈಗ ಇದನ್ನ ಹಂಗೆ ಮಾಡೋಣ. 85 4 51. ಎಷ್ಟಾಯ್ತು? 5 5 5 10. ಇಲ್ಲಿ ಎಷ್ಟು ಉಳಿತು ಅವಾಗ? 3 ಉಳಿತು. ಆಯ್ತಾ? 13 135 ಆಯ್ತು. ಈಗ ಮತ್ತೆ 5ರಿಂದ ಭಾಗ ಮಾಡಿದ್ರೆ ಎಷ್ಟು ಹೋಗುತ್ತೆ? 5 2 ಯಾಕೆ 5 3 ಮಾಡ್ಬೋದು? ಕರೆಕ್ಟ್ ಅಲ್ಲ? 15 ಆಗುತ್ತೆ. ಸಂಖ್ಯೆ ಜಾಸ್ತಿ ಆಗ್ಬಿಡ್ತದೆ. ಹಂಗಾಗಿ ನಾವು ಕಮ್ಮಿ ಇರೋದಂತ 5 2 10. ಎಷ್ಟು ಉಳಿತು? ಇಲ್ಲಿ 5 2 10 ಹೋದ್ರೆ ಎಷ್ಟು ಉಳಿತು? ಇಲ್ಲಿ 3 ಉಳಿತು. ಪಕ್ಕದಲ್ಲಿ 5 ಇದೆ. ಕರೆಕ್ಟಾ? 35. ಎಷ್ಟಾಯ್ತು? 5 7 35 27. ಸಿಂಪಲ್. ಎಷ್ಟು ತಲೆ ಕೆಡಿಸ್ಕೊಂತೀರೋ? 5 2 10. ಇವೆಲ್ಲ ಸುಮ್ಮನೆ ಮನೆಗೆ ಹೋಗಿ ಚೆನ್ನಾಗಿ ತಿನ್ಬಿಟ್ಟು ಮಲಗ್ಬಿಡ್ತೀರಿ ಅಷ್ಟೇ. ಹಿಂಗ್ ಮಾಡಿದ್ರೆ ಟೈಮ್ ಆಗುತ್ತೆ ಅಂತ ನಾನು ಹಿಂಗ್ ಮಾಡ್ತಾ ಇದ್ದೀನಿ. 35 ಉಳಿತು. 5 7 35. ಇಲ್ಲಿ ಮಾಡಿರೋದು ಹಂಗೆ 95. 5ರಿಂದ ಭಾಗಿಸ್ತಾ ಇದ್ದೀವಿ. 5 1 5 1 5. 5 2 ತಗೊಳಕ್ ಆಗಲ್ಲ. ಯಾಕಂದ್ರೆ ಇದು 9 ಇದೆ, 10 ಇಲ್ಲ. ಎಷ್ಟು ಉಳಿತು? 4 ಉಳಿತು. ಆಯ್ತಾ? ಈಗ 5 ಇಳಿಸ್ಕೊಂಡು. ಇದು ಗೊತ್ತೈತೆ ಇಲ್ಲ? ಗೊತ್ತಲ್ವಾ? ಹಿಂಗ್ ಮಾಡಿದ್ರೆ ಟೈಮ್ ಆಗುತ್ತೆ. ಅದಕ್ಕೆ ನಾವು ಈ ತರ ಮಾಡ್ತಾ ಇರೋದು. 5 9 45. ನೀನು ಹೋಗಿ ಲಾಸ್ಟಲ್ಲಿ ಇದೆಯಲ್ಲ, ಕೇಳಿಸ್ತಾ ಇದ್ದೇನಾ? ಹೋಗಿ ಒಂದು ತಟ್ಟೆಯಲ್ಲಿ ಅನ್ನ ತಗೊಂಬ. ಅವನಿಗೆ ಅರ್ಜೆಂಟ್ ಐತಿ. ಕೊಡ ಅವನಿಗೆ. ತಗೊಂಡ್ ಕೊಡ ಅವನಿಗೆ. 1 ವಾರ ಆಯ್ತು ಊಟ ಮಾಡಿಲ್ಲ. ಎಲ್ಲಿಂದ ಬಂದಿದ್ಯೋ? ಇಲ್ಲಿ ಹೇಳ್ತಾ ಇದ್ದಾನೆ ತಟ್ಟೆ ಕೂತ್ಕೋಣ. ನಾವು ಗೊತ್ತಾಯ್ತಾ? ನೀನು ಯಾವ್ದೋ ಫಸ್ಟ್ ಪ್ರಿಫರೆನ್ಸ್ ಕೊಡ್ತೀಯ ಅಂತ ಅಷ್ಟೇ. ಇದಕ್ಕೆ ಪ್ರಿಫರೆನ್ಸ್ ಕೊಟ್ರೆ ತಿಂದು ಮಲಗ್ಬಿಟ್ರೆ ನೆಕ್ಸ್ಟ್ ಮಾಡ್ಬೇಕು ಕೆಲಸ ರಿಮೋಟೋದಲ್ಲಿ. ಕ್ಲಿಯರ್ ಆಯ್ತಲ್ವಾ? ಇದು ಕೂಡಿ ನಾವು ಯಾವ್ದೋ ಒಂದು ಸಂಖ್ಯೆಯಿಂದ ಭಾಗ ಮಾಡಿದ್ರೆ 3ನೇ ಸಂಖ್ಯೆ ಬರ್ತಾ ಇದೆ. ಇಲ್ಲಿ ಈ ತರ ಬರ್ತಾ ಇದೆ. ಹಂಗಾದ್ರೆ ಇಲ್ಲಿ ಎಷ್ಟು ಬರ್ತದೆ? 62 43 5 10 105. ಎಷ್ಟರಿಂದ ಭಾಗ ಮಾಡ್ಬೇಕು? 5 2 ಆಯ್ತಾ? ಅಲ್ಲಿ 5 2 10 5 21. ನಾವು ಕರೆಕ್ಟ್ ಆಗಿ ಲೆಕ್ಕ ಮಾಡಿ ಇಟ್ಟಿರ್ತಾರೆ ಅವ್ರ ಆನ್ಸರ್ಗಳನ್ನ. ಗೊತ್ತಾಯ್ತಲ್ಲ ಹೆಂಗ್ ಬಂತು ಅಂತ? ಸ್ವಲ್ಪ ಇನ್ನೊಂದ್ಸರಿ. 105 5 2 10 0 0 ಮತ್ತೆ 5 ಇಳಿಸ್ಕೊಂಡು 5 5 1 5. ಕರೆಕ್ಟ್ ತಾನೆ? ಇದೇ ತರ ಬೇರೆ ಲೆಕ್ಕಗಳಿದಾವೆ ಮಾಡ್ರಿ. ಹಿಂಗೆ ಏನೋ ಒಂದು ಕೊಟ್ಟಿರ್ತಾನೆ ಟ್ರಿಕ್ಸ್. ಈ ತರ ನೀವು ಪ್ರಾಕ್ಟೀಸ್ ಮಾಡಿದ್ರೆ ಇವತ್ತಲ್ಲ ನೆಕ್ಸ್ಟ್ ನೀವು ಡಿಗ್ರಿ ಆದ್ಮೇಲೆ ಕಾಂಪಿಟೇಟಿವ್ ಎಕ್ಸಾಮ್ ಅಟೆಂಡ್ ಮಾಡಿದಾಗ ಇದೆಲ್ಲ ಇರ್ತದೆ. ಕ್ಲಿಯರಾ? ಬರ್ಕೊಡಿ. ಯಾರು ಸುಸ್ತಾಗಿ